ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಸುಮಾರು 75 ವರ್ಷಗಳು ಸಮೀಪಿಸುತ್ತಿದ್ದು ತೀರ್ಥಹಳ್ಳಿ ಭಾಗದ ಒಕ್ಕಲಿಗರೇ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಸಂಘದಲ್ಲಿ ಜಿಲ್ಲೆಯ ಎಲ್ಲ ಒಕ್ಕಲಿಗರಿಗೂ ಸಮಾನ ಅವಕಾಶ ಕಲ್ಪಿಸಿ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗೋ ರಮೇಶ್ ಆಗ್ರಹಿಸಿದ್ದಾರೆ. ಜೊತೆಯಲ್ಲಿ 75 ವರ್ಷ ತುಂಬುತ್ತಾ ಇರತಕ್ಕಂಥ ಸಂಘದಲ್ಲಿ ಇಲ್ಲಿವರೆಗೂ ಜಿಲ್ಲೆಯಲ್ಲಿ ಲಕ್ಷಾಂತರ ಒಕ್ಕಲಿಗರು ಇದ್ದರೂ ಕೂಡ ಕೇವಲ 5,000 ಸುಮಾರು 5,000 ಸದಸ್ಯತ್ವ ಮಾತ್ರ ಇಲ್ಲಿವರೆಗೂ ಇದೆ. ಕಾರಣ ಕೆಲವರು ಅವ್ರ ಕುಟುಂಬದ ಆಸ್ತಿ ರೀತಿಯಲ್ಲಿ ಮಾಡ್ಕೊಬಿಟ್ಟಿದ್ದಾರೆ. ಇದನ್ನು ಜಿಲ್ಲೆಯಲ್ಲಿ 7 ತಾಲೂಕುಗಳಿದ್ದರೂ ಕೂಡ ತೀರ್ಥಹಳ್ಳಿ ಭಾಗದ ಒಂದೇ ತಾಲೂಕಿನವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಮೊದಲಿಂದನೂ ಅವರೇ ನಿರ್ದೇಶಕರಾಗಿ ಆಯ್ಕೆ ಆಗ್ತಾ ಬರ್ತಿದ್ದಾರೆ. ಸದಸ್ಯತ್ವ ಅಂತ ಬಂದಾಗ ಒಬ್ಬ ನಿರ್ದೇಶಕರಿಗೆ 20 ಫಾರಮ್ಗಳನ್ನು ಕೊಡ್ತೀವಿ, ಆ ರೀತಿಯಲ್ಲಿ ಸದಸ್ಯತ್ವ ಮಾಡ್ತೀವಿ ಅಂತಾರೆ. ನೆಪಕ್ಕೆ ಮಾತ್ರ ಉಳಿದ ತಾಲೂಕಿನವರಿಗೆ 1-2 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಇವರು 2 ಜನ 20-40 ಫಾರಮ್ಗಳನ್ನ ಅರ್ಜಿ ಫಾರಮ್ಗಳನ್ನ ಕೊಟ್ಟರೆ ಇನ್ನು ಉಳಿದಂಥ 18-19 ಜನ ನಿರ್ದೇಶಕರು ತೀರ್ಥಹಳ್ಳಿ ಭಾಗದವರೇ ಆಗಿರೋದ್ರಿಂದ ನಿರಂತರವಾಗಿ ಅವರಲ್ಲೇ ಸದಸ್ಯತ್ವ ಹೆಚ್ಚುತ್ತಾ ಬಂದಿದೆ. ಆದರೆ ಇಲ್ಲಿ ಸೌಲಭ್ಯಗಳನ್ನು ಪಡಿಬೇಕಾದ್ರೆ, ಸರ್ಕಾರದ ಅನುದಾನಗಳನ್ನು ಪಡಿಬೇಕಾದ್ರೆ ನಮ್ಮದು ಜಿಲ್ಲಾ ಸಂಘ ಅಂತೇಳಿ ಸೌಲಭ್ಯಗಳನ್ನು ಪಡಿತಾರೆ. ನಮ್ಮ ಮಾನ್ಯ ಯಡಿಯೂರಪ್ಪನವರು, ರಾಘವೇಂದ್ರ ಅವರೆಲ್ಲರೂ ಕೂಡ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ಜಮೀನು ಮಂಜೂರಾತಿ ಆಗಬೇಕಾದ್ರೂ ಕೂಡ ಜಿಲ್ಲಾ ಸಂಘ ಅಂತೇಳಿ ಅಷ್ಟೊಂದು ಜಮೀನು ಮಂಜೂರಾತಿ ಆಗಿರುತ್ತೆ. ಆದರೆ ಇಲ್ಲಿ ನಿರ್ದೇಶಕರಾಗಿ ಅಥವಾ ಸದಸ್ಯತ್ವ ಪಡೀತಕ್ಕಂಥವ್ರು ಮಾತ್ರ ಒಂದು ತಾಲೂಕಿನವ್ರು ಮಾತ್ರ ಆಗ್ಯಾರೆ. ಹಾಗಾಗಿ ಈಗ ನಾಳೆ 14ನೇ ತಾರೀಕಿಗೆ ಭಾನುವಾರ ಈ ಒಂದು ಸಂಘದ ಸಾಮಾನ್ಯ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಮುಕ್ತವಾಗಿ ಯಾವುದೇ 20 ಫಾರಮು 40 ಫಾರಮು ಅನ್ನೋ ಕಂಡೀಷನ್ ಇಲ್ಲದೆ ಮುಕ್ತವಾಗಿ ಎಲ್ಲ ಒಕ್ಕಲಿಗರಿಗೂ ಕೂಡ ಸಮಾನವಾಗಿ ಸದಸ್ಯತ್ವವನ್ನು ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಒಕ್ಕಲಿಗರ ಪರವಾಗಿ ನಾವು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಿಂದೆ ಕೂಡ ನಾವು ಈ ಪ್ರಯತ್ನವನ್ನು ಮಾಡಿದ್ದೀವಿ. ಮಾಡಿದಾಗ ನಮಗೆ ಮರ್ಯಾದೆ ಹೋಗ್ಬಿಡ್ತು, ನೀವೆಲ್ಲರ ಎದುರುಗಡೆ ಹೇಳ್ಬಿಟ್ರಿ ಅಂತ ಹೇಳ್ತಾರೆ. ಮರ್ಯಾದೆ ಹೋಗೋದು ಸಂಕುಚಿತ ಮನೋಭಾವ ಇಟ್ಕೊಂಡು ಕೆಲವು ಕುಟುಂಬಗಳು ನಾವಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಳ್ಳಮಾಸೆ ಜಾತ್ರೆ ನೋಡ್ದಂಗೆ ಆಗುತ್ತೆ. ನಮ್ಮ ದೊಡ್ಡಪ್ಪಯ್ಯ, ನಮ್ಮ ಚಿಕ್ಕಪ್ಪಯ್ಯ, ನಮ್ಮ ಮಾವ ಈ ರೀತಿಯಲ್ಲಿ ಸದಸ್ಯತ್ವ ಇದೆ. ಹೊತ್ತು ಯಾವುದೋ ಒಂದು ಫ್ಯಾಮಿಲಿ ಟ್ರಸ್ಟ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ರಿಗೂ ಕೂಡ ಅವಕಾಶ ಕೊಡಿ. ನಿಮ್ಮ ಕೈಲಿ ಕೊಡ್ಲಿಕ್ಕಾಗಲ್ಲ ಅಂದರೆ ನಮ್ಮ ಪೂರ್ವಜರು ಮಾಡಿದ್ದಾರೆ, ನಾವು ಮಾಡಿರೋದು ಇದು ತೀರ್ಥಹಳ್ಳಿ ಗೌಡ್ರು ಸಂಘ ಅಂತಲೇ ಅವ್ರು ಬೋರ್ಡ್ ಹಾಕೊಳ್ಳಿ. ಬೇರೆಯವರು ಇದ್ದಾರೆ ಸಾಕಷ್ಟು ಜನ, ಎಲ್ರಿಗೂ ಅವಕಾಶ ಕೊಡೋ ಅಂಥವ್ರು. ನಮ್ಮ ಒಕ್ಕೂಟ ಕೂಡ ಇಡೀ ಜಿಲ್ಲೆಯಲ್ಲಿ ಯಾವುದೇ ಒಕ್ಕಲಿಗ ಆಗಿರ್ಬೋದು, ಒಕ್ಕಲಿಗರ ಬೇರೆ ಬೇರೆ ಪಂಗಡದವ್ರಿಗೆ ಎಲ್ರಿಗೂ ಕೂಡ ಸಮಾನವಾಗಿ ಅವಕಾಶವನ್ನು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ಕೊಡ್ತಾ ಇದೆ. ಏನಪ್ಪ ಅಂದರೆ ಇಲ್ಲಿ ಪುರಾತನವಾದಂಥ ಸಂಘ ಮತ್ತು ನಮ್ಮೆಲ್ಲರ ಹೆಮ್ಮೆ ಅದು. 75 ವರ್ಷದ ಸಂಘ ಇದೆ ಅಂದರೆ ನಮ್ಮೆಲ್ಲರ ಹೆಮ್ಮೆ. ಜಿಲ್ಲಾ ಸಂಘ ಅಂತೇಳಿ ಇವ್ರ ಸವಲತ್ತುಗಳನ್ನು ಪಡಿಬೇಕಾದ್ರೆ ಸಮಾನವಾಗಿ ಎಲ್ಲ ತಾಲೂಕಿನವ್ರಿಗೂ ಕೊಡಬೇಕು. ಇಲ್ಲಿ ನೋಡಿ 60-70 ಕಿಲೋಮೀಟ್ರ್ ದೂರದಲ್ಲಿರೋರಿಗೆ ಹಿಂದೆ ಚಿಕ್ಕಮಂಗ್ಳೂರವರೆಗೂ ಕೂಡ ಸದಸ್ಯತ್ವ ಕೊಟ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ 5-6 ಕಿಲೋಮೀಟ್ರ್ ದೂರದಲ್ಲಿರೋಂಥ ಗ್ರಾಮೀಣ ಭಾಗದವ್ರಿಗೆ ಸದಸ್ಯತ್ವ ಇಲ್ಲ. 15-20 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಭದ್ರಾವತಿಯವರಿಗೆ ಸದಸ್ಯತ್ವ ಇಲ್ಲ. ಹಾಗಾಗಿ ಸಮಾನತೆಯನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ. ಜೊತೆಯಲ್ಲಿ ಅವತ್ತೇನು ಜನರಲ್ ಬಾಡಿ ನಡೆಯುತ್ತೆ ಅಲ್ಲಿ ನಾವೇನು ಗಲಾಟೆ ಮಾಡಲ್ಲ, ಹೋರಾಟ ಮಾಡಲ್ಲ. ಆದರೆ ಅಲ್ಲಿಗೆ ಬರ್ತಕ್ಕಂಥವ್ರ ಗಮನ ಸೆಳೆಯೋದಕ್ಕೋಸ್ಕರ ಒಂದು ಡಿಸ್ಪ್ಲೇ ಕಾರ್ಡ್ ಇಟ್ಕೊಂಡು ಎಲ್ಲ ಒಕ್ಕಲಿಗರಿಗೂ ಕೂಡ ಸಮಾನವಾದಂಥ ಅವಕಾಶವನ್ನು ಕೊಡಿ ಅಂತೇಳಿ ನಾವು ಅದನ್ನು ಕೂಡ ಮಾಡೋ ಅಂಥ ಕೆಲಸವನ್ನು